ಗುರು ಅನ್ಲೋಡ್ ಆಯಿತು. 3 ಡೇಸಿಂದ ಲೋಡ್ ಇರಲಿಲ್ಲ. ಚನ್ನಗಿರಿ ಹತ್ರ ಯಾವುದೋ ಅಳಲ್ಕೆರೆ ಅಂದ್ಬಿಟ್ಟು ಅಲ್ಲಿ ಲೋಡ್ ಮಾಡ್ಸೋಕೆ ಹೋಗ್ಬೇಕು. ಸೌದೆ ಅಂತಂದಿದ್ರೆ ನೋಡಬೇಕು. ನಮ್ಮ ಫ್ರೆಂಡ್ ಮನೇಲಿದ್ದೆ ಒಂದು ದಿನ ಫುಲ್ ನೈಟೆಲ್ಲ ಮನಗಿದ್ದು ಫ್ರೆಶ್ ಅಪ್ ಆಗಿ ಇವಾಗ ನಮ್ಮ ಹುಡುಗನ ಮಾತಾಡಿಸ್ಕೊಂಡು ರಿಟರ್ನ್ ಇಲ್ಲಿಂದ ಚನ್ನಗಿರಿಗೆ ಬಿಡ್ತಾಯಿದ್ದೀನಿ ಗುರು. ನೋಡಿ ಅತ್ತಿಗುಂದ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಅವರು ಇಲ್ಲಿಂದ ಇವಾಗ ರೈಟ್ ತೊಗೊಂಡು ಸ್ಟ್ರೈಟ್ ಚನ್ನಗಿರಿ ರೋಡಲ್ಲಿ ಒಂದು 49 ಕಿಲೋಮೀಟರ್ಸ್ ಆಗುತ್ತೆ ಗುರು. ರೋಡ್ ನೋಡಿಲ್ಲ ನಾನು, ಮ್ಯಾಪ್ ಯೂಸ್ ಮಾಡ್ಕೊಂಡು ಈ ಕಡೆಯಿಂದ ಚನ್ನಗಿರಿ ಹತ್ರ ಹೋಗಿ ಇಲ್ಲಿ ಹೊಳಲ್ಕೆರೆ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಒಂದು ಸಾಮಿಲ್ ಇದೆ, ಅಲ್ಲಿ ಗಾಡಿನ ಲೋಡಿಂಗ್ ಹಾಕ್ಬಿಟ್ಟು ನಾನು ಮೈಸೂರಿಗೆ ಓಡಬೇಕು. ಫ್ರೆಂಡ್ಸ್ ಅಂತೂ ಇಂತೂ ಡೀಸೆಲ್ ಹಾಕ್ಸ್ಕೊಂಡು ಹೊರಟು ಚನ್ನಗಿರಿ ರೋಡಲ್ಲಿ. ನೋಡ್ತಿದ್ದೀರಾ ಎಷ್ಟು ಕೂಲ್ ಆಗೈತೆ ರೋಡ್ ಅಂತ. ಬರೀ ಅಡಿಕೆಗಳಿಗೂ ಒಳ್ಳೆ ನೆಮ್ಮದಿ ಪ್ಲೇಸು ಶಿವಮೊಗ್ಗ. ಇಲ್ಲಿ ಗುರು ಬಂದು ಅಡಿಕೆ ತುಂಬ ಫೇಮಸ್. ಇಲ್ಲಿ ಎಲ್ಲೇ ನೋಡಿದ್ರು ಬರೀ ಅಡಿಕೆ ಮರಗಳೇ ಸಿಗ್ತದೆ. ಇಲ್ಲಿ 100ರಿಂದ 120 ವರ್ಷ 150 ವರ್ಷ ಮರಗಳೆಲ್ಲ ಸಿಗುತ್ತೆ, ಅಡಿಕೆ ಮರಗಳು. ನೋಡಿದ್ರು ಚೆನ್ನಾಗಿರೋ ಪಿಲ್ಲಗಳು ಮತ್ತು ಕಾರ್ಪೆಟ್ ಥರ ಐತೆ, ಸೀಟ್ಗೆ ಹಾಕೋ ಕವರ್ಗಳೆಲ್ಲ. ಬನ್ನಿ ಹೋಗಿ ತಗೋಣ. ಎಲ್ಲೋ ಹೋಗ್ಬಿಟ್ಟಿದ್ದಾನಲ್ಲಪ್ಪ ಶಾಪ್ ಅವನು. ನೋಡಿದ್ರು ಚೆನ್ನಾಗಿರೋ ಗೊಂಬೆಗಳು, ಪಿಲ್ಲಗಳು ಎಲ್ಲ ಐತೆ ಇದರಲ್ಲಿ. ಹಾಯ್ ಫ್ರೆಂಡ್ಸ್, ಫೈನಲಿ ಗಾಡೀಲಿ ಒಂದು ಪಿಲ್ಲು ಇರಲಿಲ್ಲ. ಮನೆ ಕಳ್ಳಕ್ಕಂತೂ ಹೆವಿ ತಲೆನೋಯ್ತಿತ್ತು. ಕತ್ತೆಲ್ಲ ಫುಲ್ಲು ಮನೆ ಕಂಡಾಗ ಫುಲ್ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಕತ್ತೆಲ್ಲ ಫುಲ್ ಪೇನ್ ಆ ಥರ ಆಯ್ತಿತ್ತು. ಅದಕ್ಕೋಸ್ಕರ ಪಿಲ್ಲೋಗಳು ಮತ್ತು ಇಲ್ಲಿ ನೋಡಿ ಸೀಟು ಗಲೀಜಾಗಬಾರ್ದು ಅಂತ ಕವರ್ ತಗೊಂಡೆ ಇದೊಂದು. ಮತ್ತು ಹಿಂದ್ಗಡೆ ನಮ್ಮ ಬೆಡ್ರೂಮ್ಗೆ ನೋಡಿ ಪಿಲ್ಲೋ ಮನೆ ಕಳಕ್ಕೆ. ಮತ್ತು ನನ್ನ ಡ್ರೈವರ್ ಸೀಟ್ಗೆ ಇದು ಒಂದು ಜೊತೆ ಫುಲ್ ಒಂದು ಸೆಟ್ ಕೊಟ್ಟ ತಗೊಂಡು ಹೋಗ್ತಿದ್ದೀನಿ. ಚನ್ನಗಿರಿ ಹತ್ರ ಯಾರು ಬಂದರೆ ಚನ್ನಗಿರಿಯಿಂದ ಹೊಳಲ್ಕೆರೆ ಹೋಗೋ ಜಾಗದಲ್ಲಿ ಇವ್ರದ್ದು ಅಂಗಡಿ ಐತೆ, ಬಂದು ವಿಸಿಟ್ ಮಾಡಿ. ಏನಾರು ಬೇಕಾದ್ರೆ ಗೊಂಬೆಗಳೈತೆ ಮತ್ತು ಪಿಲ್ಲು, ಬೆಡ್ಶೀಟು, ಪ್ರತಿ ಏನಾರು ಒಂದು ಕವರ್ ಬೇಕು ಅಂತಂದರೆ ಪ್ರತಿಯೊಂದು ಸಿಗುತ್ತೆ. ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾರೆ. ಪಾಪ ಬಂದು ಇವ್ರಿಗೂ ಒಂದು ವ್ಯಾಪಾರ ಮಾಡಿ. ಯಾರು ಹೊಸ ಗಾಡಿ ತಗೊಂಡಿದ್ರೆ ಇಲ್ಲ ನಿಮ್ಗೆ ಏನಾರು ಈ ಥರ ನೆಸಿಟಿ ಇದ್ದರೆ, ಈ ಥರ ಬೇಕು ಅನಿಸ್ತಾರೆ ನಿಮಗೆ ತಗೊಳ್ಳಿ. ಸರಿ ಫ್ರೆಂಡ್ಸ್, ಬನ್ನಿ ಹೋಗೋಣ ಲೋಡಿಂಗ್ ಪಾಯಿಂಟ್ಗೆ. ಬನ್ನಿ, ನಾಳೆ ಗಾಡಿ ಯಾರು ತೆಗಿರಲ್ಲ, ನಾನೇ ಫಸ್ಟ್ ವೇಟ್ ಮಾಡಿ ಹಾಕ್ಸ್ಬಿಡ್ತೀನಿ. ಸುಮ್ಮನೆ ತಲೆನೋವು. ನಾನೇ ಲೋಡಿಂಗ್ ಹಾಕ್ಬಿಡೋರೆ, ಅವ್ರು ಲೋಡಿಂಗ್ ಮಾಡ್ಕೋತಾರೆ ನಾಳೆಗೆ. ನೋಡ್ಕೊಬರೋಣ ಕರೆಕ್ಟ್ ಆಗ್ತೈತೆ ಗಾಡಿ. ಸಾಕು ಗುರು, 2 ಕಡೆಯಿಂದ ಇವರು ಎತ್ಕೊಂಡು ತುಂಬ್ಕೊಳ್ಳೋಕ್ಕೆ ಈಸಿಯಾಗಿ ನಿಲ್ಸಿದ್ದೀನಿ. ಇವರು ಇಷ್ಟು ಖಾಲಿ ಮಾಡೋ ಗಂಟ ನಾನು ಆರಾಮಾಗಿ ಬರ್ಬೋದು ಹೋಗಿದ್ದು. ಫ್ರೆಂಡ್ಸ್, ಪೇಮೆಂಟ್ ಮಾಡಿಸ್ಕೊಂಡು ಫೈನಲಾಗಿ ಗಾಡಿನ ಲೋಡಿಂಗ್ ಪಾಯಿಂಟ್ ತಂದಾಕಿದ್ದೀನಿ. ಸೊ ಇವಾಗ ನಾನು ಮೈಸೂರಿಗೆ ಹೋಗ್ಬೇಕು. ಮೈಸೂರಿಗೆ ಹೋಗಿ ನಾಳೆ ಕೋರ್ಟ್ ಇದೆ ನನಗೆ. ಫಸ್ಟು ಕೋರ್ಟ್ಗೆ ಅಟೆಂಡ್ ಆಗಬೇಕು. ಹೋದ ಸರಿನೂ ಕೋರ್ಟ್ಗೆ ಹೋಗಿಲ್ಲ ನಾನು. ಈ ಸರಿನೂ ಸುಮ್ಮನೆ ಯಾಕೆ ಆಬ್ಸೆಂಟ್ ಆಗೋದು, ಹೋಗಿದ್ದೆ ಬಂದ್ಬಿಡ್ತೀನಿ.
ನಮ್ಮ ಡ್ರೈವರ್ ಕಳಿಸಿರ್ತೀನಿ, ಅವನು ಲೋಡ್ ಮಾಡಿಸಿ ಎಲ್ಲ ನಿಲ್ಸಿರ್ತಾನೆ. ಇಷ್ಟು ಲೋಡ್ ಮಾಡೋ ಗಂಟ ಅವರು ನಾನು ಆಲ್ಮೋಸ್ಟ್ ಬಂದ್ಬಿಡ್ಬೋದು ಮೈಸೂರಿಂದ ಬಸ್ಸಲ್ಲಿ ಓಡ್ತಾ ಇದ್ದೀನಿ ಇವಾಗ. ಗಾಡಿ ಅದೇನು ಲೋಡ್ ಮಾಡಿರ್ತಾರೆ ಏನೋ ಗೊತ್ತಿಲ್ಲ ನನಗೂ. ಅವರೇ ಗಾಡಿ ಹಾಕ್ಕೊಂಡು ಎಲ್ಲ ಲೋಡ್ ಮಾಡಿರೋದು. ಡ್ರೈವರ್ ಯಾರು ಸಿಕ್ಕಿಲ್ಲ, ಸೊ ಕಳ್ಸೋಕ್ಕೂ ಆಗಲಿಲ್ಲ ನನಗೆ. ಸೊ ನಾನೇ ಜಲ್ದಿ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ ಲೋಡಕ್ಕೆ. ಹೊಳಲ್ಗೆರೆಯಲ್ಲಿ ಇಳ್ದು ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀನಿ ಗಾಡಿ ಲೋಡ್ ಆಗಿರೋ ಸ್ಪಾಟ್ಗೆ. ಸಾಮಿಲ್ಗೆ ಹೋಗ್ಬಿಟ್ಟು ಗಾಡಿ ಎತ್ಕೊಂಡು ಪಾರ್ಟಿನ ಜೊತೆ ಕರ್ಕೊಂಡು ಹುಣಸೂರ್ಗೆ ಹೋಗ್ಬೇಕು ಇವಾಗ. ಬನ್ನಿ ಹೋಗೋಣ. ಏನು ಗುರು ಇದು ಸೌದೆ ಅಂತ ಹೇಳ್ಬಿಟ್ಟು ನನಗೆ ಶಾಕ್ ಕೊಟ್ಬಿಟ್ಟವ್ರೆ. ಯಾವುದ್ಯಾವುದೋ ಪಟ್ಟಿಗಳೆಲ್ಲ ಲೋಡ್ ಮಾಡಿಸಿಟ್ಟವ್ರೆ. ಏನೋ ಒಂದು ಹೊತ್ತಿಗೆ ಲೋಡ್ ಆಯ್ತಲ್ಲ, ಗಾಡಿ ತಗೊಂಡು ಹೊರಡೋಣ. ಪಾರ್ಟಿ ಬಿಲ್ಲಿಸ್ಕೊಬರಕ್ಕೆ ಹೋಗೋರೆ, ಅಲ್ಲಿ ಗಂಟ ಇಲ್ಲಿ ಹಾಕ್ಕೊಂಡಾರ ಗಾಡಿನ. ಪಾರ್ಟಿ ಬಿಲ್ಲಿಸ್ಕೊ ಬಂದ ತಕ್ಷಣ ಓಡ್ತಾ ಇರೋದು. ವಾಟರ್ ಇದೆ, ಪರವಾಗಿಲ್ಲ. ಕ್ಲೀನಾಗಿ ಲೋಡ್ ಮಾಡಿ ನಿಲ್ಸೋರು ಗುರು. ಅಮ್ಮಮ್ಮ ಅಂದರೆ ನನ್ನಿಷ್ಟ ಪ್ರಕಾರ ಏನೋ ಒಂದು 8:30 9 ಟನ್ ಬರ್ಬೋದು ಅಷ್ಟೇ ಮಾಲು. ಕ್ಲೀನಾಗಿ ಬಾಡಿಯಿಂದ ಒಂದು ಅಡಿ ಮೇಲೆ ಬಂದೈತೆ ಅಷ್ಟೇ. ಲೆವೆಲಾಗಿ ತುಂಬಿದ್ದಾರೆ ಗಾಡಿಗೆ. ಈ ಸಾಗೋನಿದು ಆಗಿರೋದ್ರಿಂದ ಫುಲ್ಲು ಡ್ರೈ ಆಗಿರೋದ್ರಿಂದ ಇದು ಜಾಸ್ತಿ ತೂಕ ಬರಲ್ಲ ನಮಗೆ. ಎಲ್ಲ ಬರೀ ಪಾನಿಪುರಿ ಅಂಗಡಿ, ಗೋಬಿ ಅಂಗಡಿಗಳೇ ಕಾಣಿಸ್ತವೆ, ಹೋಟ್ಲೇ ಕಾಣಿಸ್ತಾ ಇಲ್ಲ ಒಂದು. ನಮ್ಮ ಅದೃಷ್ಟಕ್ಕೆ ಒಂದು ಹೋಟ್ಲು ಸಿಕ್ತು. ಇಲ್ಲಿ ಚಪಾತಿ ಊಟನೂ ಸಿಕ್ತು. ಸೂಪರಾಗಿದೆ ಮಾತ್ರ ಚಪಾತಿ. ತಿಂತಾ ಇದ್ದೀವಿ. ನನಗಂತೂ ಫುಲ್ಲು ಹೊಟ್ಟೆ ತಾಳ ಆಗ್ತಿತ್ತು ಗುರು. ವಾವ್, ರೈಸ್ ಸಾಂಬಾರು ಒಳ್ಳೆ ಕಾಂಬಿನೇಷನ್. ಫ್ರೆಂಡ್ಸ್, ಫೈನಲಿ ಅರಸೀಕೆರೆ ರೋಡಲ್ಲಿ ಊಟ ಮಾಡಿಕೊಂಡು ಒಳ್ಳೆ ಚಪಾತಿ ಊಟ ಸಿಕ್ತು. ಊಟ ಮಾಡಿಕೊಂಡು ಈಗ ಗಾಡಿ ಎತ್ತಿದ್ದೀನಿ. ಓನರ್ ನೋಡಿ ಅಲ್ಲಿ ನಡ್ಕೊಂಡು ಹೋಗ್ತವ್ರೆ. ಬಿಡಿ ಗಾಡಿ ಒಳಗಡೆ ಸೇಗೆ ಬಿಡಲಿಲ್ಲ, ಅದಕ್ಕೋಸ್ಕರ ಬಿಡಿಯಲ್ಲಿ ಸೇಗೋ ಬರ್ತೀನಿ ಅಲ್ಲಿ ಬಾ ಅಂತಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ ಅಂಗಡಿ ಹತ್ರ. ನೋಡಿ, ಅವರು ಈಗ ಬಿಡಿ ಸೇರ್ಕೊಂಡು ಬಂದ ತಕ್ಷಣ ಗಾಡಿ ಕಸ್ಕೊಂಡು ಹೋಗ್ತಿರೋದೆ. ನನಗೆ ಈ ಹೊಗೆ ಆಗಲ್ಲ ಗುರು. ನೈಟ್ ಹೊತ್ತು ಕಣ್ಣು ಉರಿ ಹೋಗ್ಬಿಡ್ತದೆ ಗಾಡಿ ಓಡಿಸ್ಬೇಕಾರೆ. ಯಾಕಂದರೆ ಹ್ಯಾಬಿಟ್ಸ್ ಇಲ್ಲ ನನಗೆ, ಸಿಗರೇಟು, ಸ್ಮೋಕಿಂಗು, ಡ್ರಿಂಕಿಂಗ್ ಎಲ್ಲ. ನನಗೆ ಒಂಥರ ಅನ್ನಿಸ್ತದೆ ಇವೆಲ್ಲ. ಅದಕ್ಕೆ ಗಾಡಿನೇ ಏನು ಮಾಡಬೇಡಿ ಅಂತಂದೆ. ಸೊ ಅದಕ್ಕೆ ಹೋಗಿದ್ದಾರೆ. ಸೇರ್ಕೊಂಡು ಬರ್ತೀನಿ ಬಿಡಿನ ಅಂದ್ಬಿಟ್ಟು. ಪಾಪ 40,000 ಬೇರೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಲೋಡ್ ಮಾಡಾದ್ಮೇಲೆ 40,000 ಇವ್ರ ಅಕೌಂಟಿಂದ ಡಿಡಕ್ಟ್ ಆಗಿದೆ, ಬಟ್ ಅವ್ರ ಅಕೌಂಟ್ಗೆ ಡೆಪಾಸಿಟ್ ಆಗಿಲ್ಲ. ಅದು ರಿಟರ್ನ್ ಬರುತ್ತೋ ಇಲ್ವೋ ಅನ್ನೋ ಟೆನ್ಷನಲ್ಲಿ ಅವರೇ. ಆಮೇಲೆ ನಾನೇ ಒಂದು 15,000 ಅಡ್ಜಸ್ಟ್ ಮಾಡಿ ನನ್ನ ಅಕೌಂಟಿಂದನೇ ಹಾಕ್ಕೊಟ್ಟೆ. ಪಾಪ ಬಿಲ್ ಇಸ್ಕೊಂಡು ಅಲ್ಲಿಂದ ಬಂದು ಅವನು ಅಕೌಂಟಿಗೆ ದುಡ್ಡು ಹಾಕ್ತೀನಿ, ನಾನು ಬಿಡೋದೇ ಇಲ್ಲ ನಿಮ್ಮನ್ನ ಅಂತಂತಿದ್ದ. ಪಾಪ ಇನ್ನೇನು ಮಾಡೋಕ್ಕಾಯ್ತದೆ. ನೈಟು ಗಾಡಿ ಬೇರೆ ಲೋಡಾಗಿ ನಿಂತೈತೆ. ಇಷ್ಟೊತ್ತು ಗಂಟೆ ನಾನು ವೆಯ್ಟ್ ಮಾಡೋರೆ. ಸರಿ ಆಯಿತು, ಹೋದ್ಮೇಲೆ ಅಲ್ಲಿ ಕೊಡೋರಿ ಅಂದ್ಬಿಟ್ಟು ನಾನೇ ಒಂದು 15,000 ಹಾಕ್ಕೊಟ್ಟೆ ಫ್ರೆಂಡ್ಸ್. ಈಗ ಹೋಗ್ಬೇಕು. ಇವರು ಬಿಡಿ ಸೇರ್ಕೊಂಡು ಬರಲಿ, ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ ನಾನು. ನೋಡುವರು ಅವಯ್ಯ ಹೊಗೆ ಬಿಡ್ಕೊಬತ್ತವನೆ. ಪಾಪ ಬೇಜಾರು ಮಾಡ್ಕೊಬಿಟ್ಟ ಒಳಗಡೆ ಬಿಡಿ ಸೇಬಿಡಿ ಅಂದಿದ್ದಕ್ಕೆ. ಫುಲ್ಲು ಟೆನ್ಷನಲ್ಲಿ ಆಯ್ತಲ್ಲ ಅವ್ರ ಕೈಲಿ. ಈಗ ಅಮೌಂಟ್ ಬರ್ತದೋ ಬರಲೋ ಅನ್ನೋ ಟೆನ್ಷನಲ್ಲಿ ಅವರು ರಿಟರ್ನು. ಗೂಗಲ್ ಪೇ, ಫೋನ್ಪೇ ಅದು ಇದೇ ತಲೆನೋವು ಗುರು. ಎಲ್ಲರೂ ಹೋಗ್ಬಿಟ್ಟು ಹಿಂಗೆ ಆಗ್ಬಿಟ್ರೆ ತಲೆನೋವು. ಹೊಡೆದೋಣ ಮುಗಿಸ್ಕೊಬಂದ್ರ ಬಿಡಿ ಸೇರ್ಕೊಂಡು. ನಾನು ಹೇಳಿದ್ನಲ್ಲ ನಿಮಗೆ, ಕಾಡು ಥರ ಇದೆ ರೋಡು ಅಂತ. ಇದೆ
ಇಲ್ಲಿಂದ ಡೈರೆಕ್ಟು ಹೊಳೆ ನರಸೀಪುರ ರೋಡ್ಗೆ ಹೊಂಟವ್ರು. ಇಲ್ಲ ಚನ್ನರಾಯಪಟ್ಟಣ ಹೋಗ್ಬಿಟ್ಟು ಚನ್ನರಾಯಪಟ್ಟಣದಿಂದನೂ ಹೋಗ್ಬೋದು ಅಣ್ಣ ಹೊಳೆ ನರಸೀಪುರಕ್ಕೆ. ಇಲ್ಲ ಡೈರೆಕ್ಟು ಹೊಳೆ ನರಸೀಪುರಕ್ಕೆ ರೂಟ್ ಐತೆ. ಇದು ಸ್ಟ್ರೈಟ್ ಹೋದ್ರೆ ಅಣ್ಣ ಚನ್ನರಾಯಪಟ್ಟಣಕ್ಕೆ ಹೋಯ್ತದೆ. ಹಿಂಗೆ ರೈಟ್ ಎತ್ಕೊತು ಅಂದರೆ ಡೈರೆಕ್ಟ್ ಹೊಳೆ ನರಸೀಪುರಕ್ಕೆ ಹೋಯ್ತದೆ. ಈ ರೋಡು ಸಹ ಸ್ವಲ್ಪ ಡ್ಯಾಮೇಜೇ. ಇದು ನೋಡಿಲ್ಲ ನಾನು ಈ ಕಡೆ. ಹಾಂ, ಇದು ಸ್ವಲ್ಪ ಡ್ಯಾಮೇಜ್ ಇದೆ ರೋಡು. ಈ ರೋಡ್ ನೋಡಿಲ್ಲ ಹೆಂಗೈತೆ ಅಂತ ನಾನು. ಚೆನ್ನಾಗೈತೆ ಅದು. ಹೋಗೋದು ಬೇಡ ಹಂಗಾರೆ ಹಿಂಗೆ ಹೋಗ್ಬಿಡ. ಹತ್ರನೂ ಆಯ್ತದೆ 5 ಕಿಲೋಮೀಟ್ರ್. ಎಳ್ದಾರೆ ಸರಿಯಾಗಿ ಹೊಂಟೋಗ್ಬಿಡೈತೆ ಅಲ್ಲಿಗೆ. ನಾವು ಹೆಂಗಾರೆ ಈ ಟರ್ನಿಂಗ್ ಅಲ್ಲಿ ಅದಕ್ಕೆ ನಿಧಾನಕ್ಕೆ ಬರ್ಬೇಕು ಕಾರಣ. ಇಲ್ಲಿ ನಿಧಾನಕ್ಕೆ ಬಂದಿತ್ತು, ಲಾರಿ ಈ ಕಡೆ ಬಂದ್ಬಿಟ್ಟ ಕಾರಣ. ಈ ಮಟ್ಟಕ್ಕೆ ನಿಮ್ಮ ಅದೃಷ್ಟ ಕೈಲಿ ಲೈಟ್ ಕಂಬ ಅದು ಏನಿಲ್ಲ. ಎಲ್ಲ ಫುಲ್ ಟರ್ನಿಂಗ್ಗಳವೆಲ್ಲ. ಅದು ಬಿಟ್ಟರೆ ಫ್ರಂಟ್ ಏನೂ ಆಗಿಲ್ಲ. ಫೋನ್ ಮಾಡಿ ಹೇಳು ಹಿಂಗೆ ಆಯ್ತು ಅಂತ. ಇನ್ನೇನಲ್ಲ ಆ ಕಡೆ ಹಳ್ಳ. ಹಳ್ಳದೊಳಗೆ ಇನ್ನೊಂದು ಸ್ವಲ್ಪ ನೆಟ್ಟಿಗೆ ಹೋಯ್ದ್ರೆ ಮುಗೀತು ಕತೆ. ಹೌದು, ಅಲ್ಲಿನೇನು ನೆಟ್ಟಿಗೆ ಹೋದ್ರೆ ಗಾಡಿ ಬಂಡೆ ಕ್ರೇನ್ ಬೇಕು ತರ್ಸ ಎತ್ತು. ಅಲ್ಲ ಈ ಮಟ್ಟ ಬಂಪರ್ನ ಹೊಡ್ಕೊಂಡು ಹಾಸಂದು ಗಾಡಿ. ನಿಮ್ಮ ಅದೃಷ್ಟಕ್ಕೆ ಏನೂ ಆಗಿಲ್ಲ. ಆ ಕಡೆ ಹೋಗಿರೋ ಹಳ್ಳ ಅಂತಂತಾರೆ. ಬಂಡೆ ಪೂರ್ತಿ ಬೆಳಿಗ್ಗೆ ನೋಡ್ರಿ ಬಂಡೆಗಳು ಹೆಂಗಿದಾವಂತ ಹೊರಗಡೆ. ಇನ್ನೇನು ಇದು ಮರದಿಂದ ಒಂದು ಸ್ವಲ್ಪ ಹಿಂದೆನೇ ಇದಾವೆ ಬಂಡೆಗಳು. ನೆಟ್ಟಿಗೆ ಹೋಯ್ದ್ರೆ ಮುಗೀತು ಕತೆ. ನೋಡಿ ಹಿಂಗೆ ನಿಧಾನಕ್ಕೆ ಹೋಲಿಲ್ಲ ಅಂತಂದರೆ ಹಣ ಬರೋಗಳು ಹಿಂಗೆ ಕೆಟ್ಟಾಗ. ಆ ಕಡೆಯಿಂದ ಗಾಡಿ ಬಂದೈತೆ ಅಂದ್ಬಿಟ್ಟು ಹಿಂಗೆ ಎಳ್ದವ್ರೆ. ಹೋಗಿ ಸೈಡ್ ವಾಲ್ನೇ ಹೊಡ್ಕೊಂಡು ಹೋಗಿ ಆ ಕಡೆ ಬಿದ್ದೈತೆ. ಅವ್ರ ಅದೃಷ್ಟಕ್ಕೆ ಬಂಡೆ ಇತ್ತು ಆ ಕಡೆ. ಆ ಬಂಡೆ ಬಿಟ್ಟು ಹೊರಗಡೆ ಬಿದ್ದಿರೋ ಮಾತ್ರ ಸ್ಪಾಟು. ಇದೆಲ್ಲ ಫುಲ್ಲು ಡೌನು ಅಣ್ಣ ಅದು. ಅದು ಬಿಟ್ಟು ಆ ಕಡೆ ಬಿದ್ದಿರೋ ಸ್ಪಾಟ್ ಆಗ್ಬಿಟ್ರೆ ಇವತ್ತು. ಅದೃಷ್ಟ ಚೆನ್ನಾಗೈತೆ. ಗಾಡಿ ಹೇಳ್ಬಿಡೋಣ ಫುಲ್ ಎಳ್ಬಿಟ್ಟನ ಬಂದಂಗೆ. ಗಾಡಿ ಸ್ಲೋಲಿ ಇದ್ದರೆ ಕಂಟ್ರೋಲ್ ಮಾಡ್ಬೋದಾಗಿತ್ತು. ಇವ್ರದ್ದು ಖಾಲಿ, ಬೇರೆ ಗಾಡಿನೂ ಖಾಲಿ ಅಂತಲ್ಲ. ಬಂದು ಹೊಡೆದ ತಕ್ಷಣ ಎಳ್ಕೊಂಡು ಹೊಂಟೋಗ್ಬಿಡೈತೆ. ಆ ಗಾಡಿ ಸ್ಪೀಡ್ ಆಗುತ್ತಂತೆ. ಅವರು ರೈಟಲ್ಲಿ ಅವ್ರೆ, ಇವರು ಲೆಫ್ಟಲ್ಲಿ ಅವ್ರೆ. ಇವರು ಒಂದೇ ರೋಡಲ್ಲಿ ಇರೋದು. ಟರ್ನಿಂಗ್ ಅಲ್ವಾ, ಒಂದು ಬಂದಂಗೆ ಎಳ್ದವ್ರೆ ಗಾಡಿನ. ಅದು ಗಾಡಿ ಲೆಂತ್ ಗಾಡಿಗಳು ಎಲ್ಲಣ್ಣ ನಿಲ್ತದೆ ಒಂದು ಬಂದಂಗೆ ಹೇಳಿದ್ರೆ. ಹಾಂ, ಆರ್ಸ್ಕೊ ಬಂದವ್ರೆ ಅವರು ಗಾಡಿನ. ಹಂಸ್ಗಳನ್ನೆಲ್ಲ ಬಿಟ್ಟು ಆರ್ಸ್ಕೊ ಬಂದವ್ರೆ. ಏನು ಗುರುದು, ಇಲ್ಲೂ ಒಂದು ಆಕ್ಸಿಡೆಂಟ್ ಆಗಿ ಬಿದ್ದೈತೆ. ಏನು ಹೊಸಿ ಆಕ್ಸಿಡೆಂಟ್ಗಳಲ್ಲೇ ಇವತ್ತು 2 ಆಕ್ಸಿಡೆಂಟ್ ನೋಡಿದ್ದೀವಿ. ಹಾಫ್ ಆನ್ ಅವರ್ ಹಿಂದೆ ಒಂದು ಆಕ್ಸಿಡೆಂಟು, ಇವಾಗ ಒಂದು ಆಕ್ಸಿಡೆಂಟು. ನೋಡಿ ತೋರಿಸ್ತೀನಿ ಇಲ್ಲಿ. ಪೊಲೀಸವ್ರು ಬಂದು ನಿಂತವ್ರೆ. ಹೊಳೆ ನರಸೀಪುರಕ್ಕೆ ಶಾರ್ಟ್ ಕಟ್ ಹೋಗುತ್ತೆ, ಆ ರೋಡಲ್ಲಿ ಬಿದ್ದವನೆ. ಇನ್ನೂ ಉಸಿರಾಡ್ತವನೆ, ಸತ್ತಿಲ್ಲ. ಬರೀ ಆಕ್ಸಿಡೆಂಟ್ ಕಂಟೆಂಟ್ಗಳಿಗೆ ಸಿಗ್ತವೆ ನಮಗೆ. ಹೋಗತ್ತಿಗೆ ಯಾಕಪ್ಪ ಇಷ್ಟು ಕುಡಿಬೇಕು? ನಮಗೆ ಕಣ್ಣು ಮನೇಲಿ ಮನಗಿದ್ರೆ ಆಯ್ತದ ತೆಗಿ. ಅವ್ನ ಅದೃಷ್ಟಕ್ಕೆ ಸತ್ತಿಲ್ಲ ಗುರು. ಇನ್ನೂ ಉಸಿರಾಡ್ತವನೆ. ಕೆಳಗಡೆ ಇಳಿದ್ಬಿಟ್ಟು ನೋಡ್ಕೊ ಬಂದೆ. ಯಾಕೆ ಬೇಕು ಸುಮ್ಮನೆ ರಿಸ್ಕಿ ಕೆಲಸಗಳು ಇವೆಲ್ಲ ಪೊಲೀಸವ್ರದ್ದು.
ಓನರ್ ರಿಸೀವ್ಸ್ ಮಾಡೋಕೆ ಹೋಗೋರೆ. ಬಂದ ತಕ್ಷಣ ಹತ್ತಿಸ್ಕೊಂಡು ಹೋಗ್ತಿರತ್ತೆ ಇವಾಗ. ಮೇ ಬಿ ಆ್ಯಂಬುಲೆನ್ಸಿಗೆ ಫೋನ್ ಮಾಡೋರೆ ಅನಿಸುತ್ತೆ. ಆ್ಯಂಬುಲೆನ್ಸ್ ಬಂದು ಎತ್ಕೊಂಡು ಹೋಗ್ಬೇಕು ಇವಾಗ. ಏನಣ್ಣ ಇದು ಬರೀ ಆಕ್ಸಿಡೆಂಟ್ಗಳೇ ನೋಡ್ತಿದೀವಲ್ಲ ರೋಡಲ್ಲೆಲ್ಲ. ಒಳ್ಳೆ ನಡ್ಸಿಪ್ರ ಬಿಡಿಸು. ಇದು ಮಾಡಿದ್ಮೇಲೆ ಎಷ್ಟೋ ಯೂಸ್ ಆಯಿತು ಅಲ್ವಣ. ಎಲ್ಲ ಸುಮ್ಮನೆ ಕೆಳಗಡೆ ಹೋಯ್ತಿದ್ರು. ಎಲ್ಲ ಇದೆ. ಬರೀ ಆಕ್ಸಿಡೆಂಟ್ಗಳೇ ಈ ವಿಡಿಯೋ ಹಾಕಿದ್ರೆ. ಹಾಯ್ ಫ್ರೆಂಡ್ಸ್, ಫೈನಲಿ ಗಾಡಿ ಡೆಸ್ಟಿನೇಷನ್ ರೀಚ್ ಆಯಿತು. ಪಾರ್ಟಿ ಮನೆಗೆ ಹೋದ್ರು ಮನಿಕೊಳ್ಳೋಕ್ಕೆ. ನಮ್ಮದು ಇಲ್ಲೇ ಬೆಡ್ರೂಮ್ ಐತಲ್ಲ ಗಾಡೀಲೇ ಮನೆಗೆ ಹೋಗ್ಬೇಕು. ಬೆಳಗ್ಗೆ 9 ಗಂಟೆಗೆ ಬರ್ತಾರಂತೆ ಅನ್ಲೋಡರ್ಸು. ಬೆಳಗ್ಗೆ ಅನ್ಲೋಡ್ ಮಾಡಿಸ್ಬಿಟ್ಟು ಒಂದು 12:30 ಅಷ್ಟೊತ್ತಿಗೆಲ್ಲ ನಾನು ಮೈಸೂರಿಗೆ ಹೊರಡ್ಬಿಡ್ಬೇಕು. ಮೈಸೂರಿಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಮತ್ತೆ ಲೋಡ್ ಹುಡುಕ್ಬೇಕು ಗಾಡಿಗೆ. ಬನ್ನಿ ಪಾಚ್ಕೊಳ್ಳೋಣ. ಬೆಳಗ್ಗೆ ಅನ್ಲೋಡ್ ಮಾಡಿಸ್ತೀನಿ. ನೋಡ್ಗುರು, ಈ ಗಲ್ಲೀಲಿ 22 ಫೀಟ್ ಗಾಡಿನ ಹೆಂಗೆ ಗುರು ತಿರ್ಸ್ಕೊಬರೋದು. ಅಲ್ಲಿಂದ ರಿವರ್ಸ್ ಹೊಡ್ಕೊಬಂದು ಇಲ್ಲಿ ರಿವರ್ಸ್ ಹಾಕಿದ್ದೀನಿ. ಇವಾಗ ಈ ಟರ್ನಿಂಗ್ ಮಾಡಿಕೊಂಡು ಇಲ್ಲೇ ಒಂದು ತಿರ್ಸ್ಕೊಳ್ಳಿ ಅಂತಾರೆ ಜನಗಳು. ನೋಡಿ, ಇಲ್ಲಿ ಲೈಲ್ಯಾಂಡ್ ತೆಗಿಬೇಕು. ಈ ಲೈಲ್ಯಾಂಡ್ ತೆಗೆದ ತಕ್ಷಣ ಇಲ್ಲೇ ಪಕ್ಕದಲ್ಲಿ ಹಾಕ್ತೀನಿ. ಇಲ್ಲೇ ಅನ್ರೋಡ್ ಅಂತೆ. ಅನ್ರೋಡ್ ಆಗ್ಬಿಟ್ರೆ ಸಾಕು. ಅನ್ರೋಡ್ ಮಾಡಿಸ್ಕೊಂಡು ಜಲ್ದಿ ಆರ್ಬಿಡ್ತೀನಿ ಇಲ್ಲಿಂದ ಮೈಸೂರಿಗೆ. ನೋಡ್ಗುರು, ಎಲ್ಲ ನಾಷ್ಟ ಮಾಡ್ಕೊಬಂದು ಫೈನಲ್ ಇವಾಗ ಅನ್ಲೋಡ್ ಮಾಡ್ತವ್ರೆ. ಈ ಟಾರ್ಪಲ್ಲಿ ಕೆಳಗಡೆ ಇಳಿಸ್ಕೊಬಿಟ್ಟಿದ್ರೆ ಆಗೋದು. ನೋಡಿ, ಅರ್ಧ ಅನ್ಲೋಡ್ ಆಗೈತೆ. ಇನ್ನೊಂದು ಸ್ವಲ್ಪ ಅನ್ಲೋಡ್ ಆಗ್ಬಿಟ್ರೆ ಮುಗೀತು. ಹಾಯ್ ಫ್ರೆಂಡ್ಸ್, ಫೈನಲಿ ಅನ್ಲೋಡ್ ಆಯಿತು ಗಾಡಿ. ನೋಡಿ, ಏನೂ ಇಲ್ಲ, ಎಲ್ಲ ಫುಲ್ ಖಾಲಿ. ಅನ್ಲೋಡ್ ಆಯಿತು. ಮಳೆ ಬೇರೆ ಬರ್ತೈತೆ. ತುಂಬ ಲೇಟ್ ಆಗ್ಬಿಡ್ತು ಒಂದು ಸ್ವಲ್ಪ ಮಳೆ ಹೋಯ್ತಿದ್ದಕ್ಕೆ. ಈಗ ಫಸ್ಟು ಹೋಗಿ ಮನೇಲಿ ರೆಸ್ಟ್ ಮಾಡಬೇಕು. ಫುಲ್ಲು ನಿದ್ದೆ ಇಲ್ಲ. ನೈಟೆಲ್ಲ ಒಬ್ಬನೇ ಓಡಿಸೀನಿ ಗಾಡಿ. ಬನ್ನಿ ಹೋಗೋಣ. ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ. ಅಲ್ಲಿ ಗಂಟ ಟೇಕ್ ಕೇರ್, ಬಾಯ್ ಬಾಯ್. ಹಿಂಗೆ ಟ್ಯೂನ್ ಆಗಿರಿ.